ಇಂಧನ ಸಚಿವ ಕೆಜೆ ಜಾರ್ಜ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್. ಅಶೋಕ್ ಅವರ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗುವುದು ಎಂಬ ಹೇಳಿಕೆಗೆ ಹಾಸನದಲ್ಲಿ ತಿರುಗೇಟು ನೀಡಿದ ಅವರು, ಸಿಎಂ ಹುದ್ದೆ ಖಾಲಿ ಇಲ್ಲ, ಉಳಿದಿದ್ದು ಹೈಕಮಾಂಡ್ ತೀರ್ಮಾನಿಸುತ್ತದೆ ಎಂದು ವ್ಯಂಗ್ಯವಾಡಿದರು. ಈ ಪೇಪರ್ಲಿ ನ್ಯೂಸ್ ಬಂದ್ಬಿಟ್ಟು ಸಿಎಂ ಬದಲಾವಣೆ ಆಗ್ತದ? ಪೇಪರ್ ಅವರು ನ್ಯೂಸ್ ಅವರು ಬಿಜೆಪಿ ಅವರು ಹೇಳ್ಬಿಟ್ಟು ಸಿಎಂ ಮಾಡ್ತಾರ? ನಮ್ಮ ಪಕ್ಷದವರು ಇದ್ದಾರೆ, ಹೈಕಮಾಂಡ್ ಇದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಅವರು ಸಿಎಂ ಆಗಿದ್ದಾರೆ. ಈಗ ಅಲ್ಲಿ ಖಾಲಿ ಇಲ್ಲ ತಾನೆ. ನೋಡಿ, ನೀವು ಒಂದೊಂದು ಪ್ರಶ್ನೆ ಕೇಳ್ತೀರಿ. ಈಗ ನೋಡಿ, ನನ್ನ ಕೈಯಿಂದ ಏನಾದ್ರೂ ನೀವು ಪ್ರಶ್ನೆ ಕೇಳೋದಲ್ಲ, ಹಾಕೋದಿಲ್ಲ. ನೀವು ಲಾಸ್ಟಿಗೆ ನಾನೇನಾದ್ರೂ ಒಂದು ಉತ್ತರ ಹೇಳಿದ್ರೆ ಬರೀ ಉತ್ತರ ಮಾತ್ರ ಹಾಕ್ಬಿಟ್ಟು ನಾನು ಹೇಳಿದಿಂದ ನೀವು ಪ್ರಶ್ನೆ ಕೇಳ್ಬಿಟ್ಟು ಆನ್ಸರ್ ಅದಕ್ಕೆ ಮಾಡಿದ್ರೆ ಹಾಕೋದಿಲ್ಲ. ನಿಮ್ಗೇನಾಗಿದೆ ಗೊತ್ತಾ? ಆ ಬಿಜೆಪಿ ಅವರು ಕೆಲವರು ಇದ್ದಾರೆ, ಅವ್ರು ವೇಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಎಲ್ಲಾ ಪಾಪ ಎಲ್ಲಾ ಪೇಪರ್ ವಿಚಾರ ಹೇಳೋದು. ಕೆಲವರಿಗೆ ಅವರಿಗೆ ಫೀಡ್ ಬಂದಂತ ನ್ಯೂಸ್ ಬರ್ಲಿಕ್ಕೆ ಅಲ್ಲಿದ್ರೆ ಫೋನ್ ಮಾಡಿ ಹೇಳಿರ್ಬೋದು, ನೋಡ್ರಿ ಇವ್ರು ಬರ್ತಾ ಇದ್ದಾರೆ, ಸ್ವಲ್ಪ ಏನಾದ್ರೂ ಒಂದು ಟ್ರಿಕ್ ಮಾಡ್ಬಿಟ್ಟು ಸ್ವಲ್ಪ ಸಿಕ್ಸ್ಬಿಡಿ ಅಂತ. ನೋಡ್ರಿ, ಅಶೋಕ್ ಅವ್ರದ್ದೆಲ್ಲ ವಿಚಾರದಲ್ಲಿ ನೀವು ನನ್ನ ಕೇಳಿದ್ರೆ ನಾನೇ ಅದು ಅವ್ರನ್ನೇ ಕೇಳಿ. ನೋಡ್ರಿ, ನಾನು ಆಗ ಹೇಳಿದೀನಿ, ಅವ್ರ ಆತರ ಹೇಳಿದಾರೆ. ನವೆಂಬರ್ ಆದ್ಮೇಲೆ ನನ್ನ ಪ್ರಶ್ನೆ ಕೇಳಿ. ಅವ್ರು ಹೇಳಿದಾರಲ್ಲ, ಈಗ ನವೆಂಬರ್ಲಿ ಬಂದ್ರ ಆಯ್ತು, ನವೆಂಬರ್ ಆದ್ಮೇಲೆ ಪ್ರಶ್ನೆ ಕೇಳಿ, ಅದಕ್ಕೆ ಆಗ ಉತ್ತರ ಕೊಡ್ತೀನಿ. ನೋಡಿ, ಸ್ಟ್ರೀಮ್ ಲೈನ್ ಆಗಿದ್ರಲ್ಲಿ ನಾನು ಈಗ 26 ಡಿಸ್ಟ್ರಿಕ್ಟ್ ಹೋಗಿದ್ದೀನಿ. ಎಲ್ಲ ಎಂ ಎಲ್ ಎಗಳಿಗಿರುವಷ್ಟು ಸಂಪರ್ಕ ನಿಮ್ಮ ಮಾಧ್ಯಮದವರಿಗೂ ಇದೆ. ಬಟ್ ನೀವು ಇದನ್ನ ಹಿಂಗೆ ಕೇಳಿದ್ರೆ ಯಾರಾದ್ರೂ ಕೆಲವು ಆಫೀಸರ್ಗಳು ಆತರ ಮಾಡ್ಬೋದು. ಬೈ ಅಂಡ್ ಲಾರ್ಜ್ ನಮಗೆಲ್ಲ ಹೇಳ್ತಾರೆ, ಒಳ್ಳೆ ಆಫೀಸರ್ಗಳೇ, ಒಳ್ಳೆ ಇಂಜಿನಿಯರ್ಗಳು ಇರ್ತಾರೆ, ಕೆಲಸ ಮಾಡ್ತಿದ್ದಾರೆ. ಪಾಪ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ತಪ್ಪಿದ್ರೆ ಅವ್ರ ಇದು ಮಾಡೋಣ, ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ. ಹೌದಲ್ವಾ? ಏನ್ ಹೆಂಗಿದ್ದಾರೆ?